ಬಂದಿದ್ರೆ KGF ಅಲ್ಲಿ ಎಷ್ಟು ಅವ್ರ ಗಣ್ಣಿ ಹಿಡ್ಕೋಯ್ತಾರಲ್ಲ ಆ ಫೀಲ್ ಅಂತಂದ್ರೆ ಈ ಗಮ್ ಇಲ್ಲ ಅಂದ್ರೆ ಯಾಕೆ ಪರ್ಫೆಕ್ಷನ್ ಕಾಣಿಸ್ತಾ ಇಲ್ಲ ಇಲ್ಲ ನಿಜ ಇಲ್ಲ ಕಣೋ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಟೇಕ್ಸ್ ಟು ಕೆ ಟು ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಲ್ಲ ಫಾಲೋ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಗೇಮ್ ಆಡಿಸ್ತಾ ಇವಿ. ಆ್ಯಂಡ್ ಆ ಒಂದು ಸ್ಪೆಷಲ್ ಗೇಮ್ಸ್ಗೆ ಒಂದು ಸ್ಪೆಷಲ್ ವೆಪನ್ ಬೇಕು. ಆ್ಯಂಡ್ ದಿಸ್ ಇಸ್ ಇಟ್. ಇದ್ರ ಕೆಲಸ ಏನು ಅಂತ ಹೇಳ್ತೀರಾ? ಗುರಿ ಇಕ್ಬಿಟ್ಟು ಶೂಟ್ರೆ ಹಂಗೆ ಬೀಳ್ತಾರೆ ಡೇಟು. ಇವಾಗ ಬನ್ನಿ ಒಳಗಡೆ ಅವ್ರ ಸರ್ಪ್ರೈಸ್ ಕೊಡೋಣ. ಯಾಕಂದರೆ ಯಾರಿಗೂ ಮ್ಯಾಟ್ರ್ ಗೊತ್ತಿಲ್ಲ ಏನು ಎತ್ತ ಅಂತೆಲ್ಲ. ಒಂದು ಎಂಜಾಯಿಂಗ್ ಬ್ಯೂಟೀಸ್ ಫೈನ್. ಯೋ ಗೈಸ್ ಫ್ರೀಕ್ ಔಟ್. ಚಿಕ್ ಭಯನೇ ಬಿಡ್ದಲ್ಲ ಬ್ರೋ. ಥ್ಯಾಂಕ್ ಯು ಅಣ್ಣ. ಇನ್ನು ಏನೋ ಬೇಕಣ್ಣ. ಥ್ಯಾಂಕ್ ಯು ಬ್ರೋ. ಸರ್ಪ್ರೈಸಿಂಗ್ ಆಗಿದ್ಯಾ? ಹಿ ಈಸ್ ದ ಟಾರ್ಗೆಟ್. ನೋಡ್ ಮಚ್ಚ, ಇದು ಹೆಂಗ್ ಗೊತ್ತಾ? ಸ್ಪೀಡ್ ಆಗಿ ಬರ್ತದೆ. ನೋಡಲ್ಲ ಅಲ್ಲಿ ಸರಿ ಬಿಡ, ಒಂದೇ ಮಾಡಿದ್ದು ಪಾಪ ಇಬ್ರಿಗೂ ಹಾಕ್ಬಿಟ್ಟಲ್ಲ. ಕಾಫಿ ಮೇಡಮ್ ಒಂದು ನಿಮಿಷ. ಇನ್ನು ಚಾರ್ಜ್ ಹಾಕಿಲ್ಲ ಇನ್ನು. ನನಗೆ ಜಾಸ್ತಿ ಹೊಡೆದವ್ರು ಕೊಡ್ಬಿಡು. ಹಬ್ಬ ಇಮೋಷನು. ತಂದವನ್ ಮುಖ ನೀರು ಮಾಡಿ ಕೊಡು ಬಿಡೋ. ಕ್ಲೀನ್ ಮಾಡಿಸ್ಕೊಡ್ತೀನಿ, ಟೆನ್ಷನ್ ಕ್ಲೀನ್ ನೋಡಿ ಗೈಸ್, ಮೈಕ್ ಅಲ್ಲಿ ಬಿದ್ದೈತೆ. ಇಲ್ಲಿ ಅಲ್ಲಿ ಯಾರ್ದದು? ತೇಜಸ್ ಇರ್ಬೇಕು. ತೇಜ್ ಅಂದಿದ್ದ ಕಾಲ ಕೊಡಿಬೇಕು. ಕೊಡಿಲ್ಲ ಚಿನ್ನ ಕಣ್ ಕೊಡ, ಏನು ಕೊಡಿಲ್ಲ. ಮಸ ಹಿಂಗೆ ಒಳಾಕ್ಬೇಡವಾ ಮಸ, ನಿಂದು ಒಳಗೆ ಕಾಸು ಕಿತ್ಕೊಳ್ಳೋ ಸುಮ್ಮನೆ. ನನಗೂ ಬರ್ತದೆ ಭಯ ಇರ್ಲಿ, ಅದೇ ಭಯ ಇರ್ಲಿ. ಒಂದೇ ಒಂದ್ ಚೂರು ಬಿಡ್ಬೇಕಲ್ಲ ತೇಜ, ಹೇಳ್ತಿದ್ದೀನಿ. ಓಪನ್ ಚಾಲೆಂಜ್, ಒಂದು ಚೂರು ಬಿಡ್ಬೇಕಲ್ಲ ತೇಜ. ಹೊಡಿತಿದ್ದೀನಿ. ಬಂದಿದ್ರೆ KGF ಅಲ್ಲಿ ಎಷ್ಟು ಅವ್ರ ಗಣ್ಣಿ ಹಿಡ್ಕೋಯ್ತಾರಲ್ಲ ಆ ಫೀಲ್ ಅಂತಂದ್ರೆ
ಯಾವ್ದೇ ಪಾತಾಳಕ್ಕೆ ಹೋದ್ರು ಸೀನಿಲ್ಲ ಗೈಸ್. ನಮ್ಮ ಮಚ್ಚ ಇಸ್ರಾರು ಎಷ್ಟು ಎಫರ್ಟ್ ಆಗಿ ವಿಡಿಯೋ ಮಾಡ್ತೇನೆ ನೋಡ್ರಿ, 2 ಫೋನಲ್ಲಿ. ತೇಜ ತೇಜ ಇವಾಗ ಅದೇ ಮಾಡ್ತೇವೆ ಮಾಡಿ. ಇದು ಭಯ ಅಲ್ಲ. ಬಿಡಿ ಬ್ರೋ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಆಯ್ತು. ಇವಾಗ ಬೇರೆ ನಮಗೆ ಕೊಟ್ಟಿ ಮೋಸ ಮಾಡ್ರೆ ಕಷ್ಟ. ಸರಿ ಬಾರ ಬಾರ, ಅದೇ ಮತ್ತೆ ಮಾಡು, ಇರೋರ್ಗು ಮಾಡಿ ಬೇಡ. ರೀಫಿಲ್ ಮಾಡೋಣ ತೆಗ್ದಿರೋದು ಮಚ್ಚ, ಇಲ್ಲ ರೀಫಿಲ್ ಮಾಡೋಣ. ಬ್ಯಾಟ್ರಿ ತೆಗಿತಿರೋದು ಇಲ್ಲ, ಮಚ್ಚ. ರೀಫಿಲ್. ಇಲ್ಲ ಮಚ್ಚ, ಬ್ಯಾಟ್ರಿ ತೆಗ್ದಿದ್ದು. ಬ್ಯಾಟ್ರಿ ನೋಡ್ದಾ? ರೀಫಿಲ್ಗೆ ಬ್ಯಾಟ್ರಿ ತೆಗ್ದಿದ್ದು. ಇದು ಸ್ಕ್ಯಾಮ್, ಇದು ತೇಜೋ ಸ್ಕ್ಯಾಮ್ ಇದು. ಸರಿ ಗೇಮ್ ಸ್ಟಾರ್ಟ್ ಮಾಡಿಸ್ಬೇಕು ಎಲ್ಲರೂ ಕರಿಯ. ಗೇಮೇ ಬೇಡ, ಹಿಂಗೆ ಚೆನ್ನಾಗೈತೆ. ಏ ಮಚ್ಚ, ನೀನ್ ಗೇಮ್ ಆಡಕ್ಕಿನ ಮುಂಚೆನೆ ಇಲ್ಲೆಲ್ಲ ಒದ್ದೆ ಆಗೈತಲ್ಲಿ. ಸರಿ ಕೊಡ್ರಿ, ಇಬ್ರು ಟಾಸ್ ಹಾಕಿ ನಾನು ರೀಫಿಲ್ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಮೇಲ್ಗಡೆ ಗ್ಯಾಪ್ ಐತಲ್ಲ ಅದು. ಏನಿಲ್ಲ ಬ್ರೋ, ಇದೆ ನಾನು ಮಾಡ್ಕೊಡ್ತೀನಿ ಕೊಡು. ಸುಮ್ಮನೆ ಮಚ್ಚ, ನೀ ತಗೋ ಮಚ್ಚ. ಗೈಸ್, ಇವತ್ತು ಒಂದು ಅಲ್ಟಿಮೇಟ್ ಪ್ರ್ಯಾಂಕ್ ಮಾಡಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇವಾಗ ನಾವು ಒಂದು ತಮಿಳ್ನಾಡಿನ ಒಂದು ಸ್ಟೋರಲ್ಲಿದ್ದೀವಿ. ಈ ಕಡೆ ಬೇಸಿಕಲಿ ಸೂಪರ್ ಮಾರ್ಟಲ್ಲಿದ್ದೀವಿ. ಆ್ಯಂಡ್ ಈ ಕಡೆ ಒಂದು ಐಟಮ್ನ ತಗೊಂಡು ಸೀದಾ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಒಂದು ಐಟಮ್ ಏನು ಅಂದರೆ ಜಿಲೆಟ್ನ ಶೇವಿಂಗ್ ಕ್ರೀಮ್. ಸ್ನೇಹಿತರು, ಬೇಸಿಕಲಿ ಏನಂತಂದರೆ ಇದನ್ನು ತೊಗೊಂಡು ಆಯಿತಾ, ಒಂದು ಬಿಸ್ಕೆಟಲ್ಲಿ ಹಾಕಿ ಕೊಡ್ತೀವಿ. ಇಲ್ಲ ಅಂತಂದರೆ ಬೆಳಿಗ್ಗೆ ಹಲ್ಲುಜ್ಜಬೇಕಾದ್ರೆ ಪೇಸ್ಟ್ ಅಂತ ಹಾಕಿ ಕೊಟ್ಬಿಡ್ತೀವಿ. ಸೊ ಅವ್ರು ಹಲ್ಲುಜ್ಜೋದು ಇಲ್ಲ ತಿನ್ನೋದು ಎರಡೂ ವಿಡಿಯೋ ಮಾಡ್ತೀರಿ. ಆದಷ್ಟು ನೋಡೋಣ ಯಾವ್ದು ಎಷ್ಟು ಹೆವಿ ಎಂಟರ್ಟೈನಿಂಗು, ಯಾರ ಮುಖ ಎಷ್ಟು ಸಪ್ಪೆ ಆಗಿರ್ತದೆ ಅದು ತಿಳ್ಕೊಳ್ಳೋಣ. ಏನೋ ಪ್ರ್ಯಾಂಕ್ ಮಾಡ್ತಾ ಇರ್ಬೇಕು, ಜೀವನದಲ್ಲಿ ಫನ್ ಇರಬೇಕು. ಇಷ್ಟೊತ್ತು ನಾವು ಟ್ವಿಸ್ಟ್ ತಗೊಂಡಿದ್ದೀರಿ, ಇವಾಗ ನಾವು ಟ್ವಿಸ್ಟ್ ಕೊಡೋಣ. ಹೇಳಕ್ ಇಷ್ಟ ಫನ್ ಇಲ್ಲ ಅಂದ್ರೆ ಗನ್ ಇಲ್ದ್ರೆ ಮ್ಯಾನ್ ಇದ್ದಂಗೆ ಇರ್ತಾಗಲ್ಲ. ಗನ್ ಇದ್ದು ಬುಲೆಟ್ ಇದ್ರಂಗೆ ಮಾಡಿದ್ದಂಗೆ ಅರ್ಥ ಆಗಲ್ಲ. ಬನ್ನಿ, ಇವಾಗ ಎಷ್ಟು ಜನ ಇದಾರೆ ಆ ಕಡೆ, ಅಷ್ಟು ಜನಕ್ಕೂ ಬುಲೆಟ್ ಇಲ್ಲ ಅಂತ ಇದೆಯಾ? ಎಲ್ಲ ಇದೆ ಮಚ್ಚ, ರಿಯಾಕ್ಷನ್ ಮಾಡೋಣ ಅಂತ ಹೇಳಿ. ಸಾರಿ ಮೈ ಬ್ಯಾಡ್ ಗೈಸ್. ಇಲ್ಲಿ ಕಡೆ ಓರಿಯಲ್ಲಿ ಗೈಸ್ ಇವಾಗ 3 ಬಿಸ್ಕೆಟ್ ತಗೊಂಡಿದ್ದೀವಿ. ಆ್ಯಂಡ್ ಈ 3 ಬಿಸ್ಕೆಟು ಮತ್ತು ಒಂದು ಶೇವಿಂಗ್ ಶೇವಿಂಗ್ ಕ್ರೀಮ್ ನಾವು ಮಕ್ಕಳಾಗದು ಬೇಡ. ಶೇವ್ ಜೆಲ್ಲು ಜೆಲ್ಲು ಮಚ್ಚ, ಶೇವಿಂಗ್ ಕ್ರೀಮ್ ತಗೋಬೇಕು. ಜೆಲ್ ಅಂದರೆ ಕಟ್ ಆಗ್ಬಿಡುತ್ತೆ ಆಮೇಲೆ ಏನಿಲ್ಲ. ಕರೆಕ್ಟ್ ಮಚ್ಚ, ಕರೆಕ್ಟಾಗಿ ಓದಿ ಕೂಡ ಇವತ್ತಿಗೆ ನಮ್ಮ ಫ್ರೆಂಡ್ ಓದಿ ಕೂಡ ತುಂಬ ಯೂಸ್ ಆಗಿದೆ. ನಾನು ಓದಿ ಯೂಸ್ ಆಗಿಲ್ಲ, ನಮ್ಮ ಫ್ರೆಂಡ್ ಓದಿ ಅವರು ಯೂಸ್ ಆಗೋದು. ವಿ ಗಾಟ್ ದಿಸ್ ಗೈಸ್. ಚಿಕ್ಕದಿದೆ ನೋಡೋಣ, ಬಟ್ ಇಷ್ಟಕ್ಕೆ ಸಾಕಾಗಲ್ಲ ಅಂತ ಜನಕ್ಕೆ. ಸಾಕಿದ್ನೆ ಅಂತ ತಗೊಂಡಿದ್ದೀನಿ ಗೈಸ್. ಪರ್ಚೇಸ್ ಮಾಡಿದ್ದೀವಿ. ಇವಾಗ ಮಚ್ಚ ಇದನ್ನ ಎಲ್ಲ ಸಪ್ರೇಟಾಗಿ ಸ್ಟೋರ್ ಮಾಡಬೇಕು ಬಾ ಮಚ್ಚ, ಬಿಕಾಸ್ ಇದೆಲ್ಲ ಒಂದೇ ಸರಿ ಕಂಟ್ರೋಲ್ ನಡೀತದೆ. ಆದರೆ ಈಗ ಕೆಲವು ಐಟಮ್ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಕಾಣಿಸ್ಬೇಕು, ಸೀಕ್ರೆಟಾಗಿ ಕಾಣಿಸ್ಬೇಕು ಗೈಸ್. ಇವಾಗಲೇ ನಮಗೆ ಒಂದು ಐಡಿಯಾ ಬಂತು, ಲಾಜಿಕ್ ಬಂತು. ಏನು ಅಂದರೆ ಆ ಶೇವಿಂಗ್ ಕ್ರೀಮ್ನ ಹಾಕಿದ್ರೆ ಅದು ಅಂಟ್ಕೊಳ್ಳಲ್ಲ, ಹಂಗೆ ಸಾಫ್ಟ್ ಆಗಿರ್ತದೆ. ಅಂಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ತಿಕ್ಕಾಗಿರೋದು ಏನಾದ್ರು ಬೇಕು. ಆ್ಯಂಡ್ ಅದಕ್ಕೆ ನಾವು ಇವಾಗ ಫೆವಿಕ್ವಿಕ್ನ ಹುಡುಕ್ತಾ ಇದ್ದೀವಿ. ಪ್ಯಾಕೆಟ್ ಅನ್ಸೋದಕ್ಕೆ ಒಂದು ಸಾಕಲ್ಲ ಮಚ್ಚ, 2 ಬೇಕಿಲ್ಲ ಅಂದರೆ ಸೇಫ್ಟಿಗೆ 2 ತಗೋಣ. ಸರಿ ಬಿಡು, ಇದೇನಕ್ಕೆ ನಮಗೆ ಕಸ ಬೇಡ ಗೈಸ್. ಫೆವಿಕ್ವಿಕ್ ಪ್ಯಾಕೆಟ್ನ ಮುಚ್ಚೋದಕ್ಕೆ, ಫೆವಿಕೋಲು ಬಿಸ್ಕೆಟ್ನ ಮುಚ್ಚೋದಕ್ಕೆ 2 ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಸೀನ್ ಬಂದು ಪ್ರಿಪ್ರೇಷನ್. ಇದನ್ನ ಯಾವ ಥರ ಪ್ರಿಪೇರ್ ಮಾಡಿ ಎಲ್ರಿಗೂ ಕೊಡ್ತೀವಿ ಅದನ್ನ ನೋಡಬೇಕು. ಎಲ್ಲ ಪ್ಲಾನ್ ಮಾಡಿದ್ದೀರಿ, ಅದ್ರ ಜೊತೆ ಇಕ್ಕಿರಿ ಮಚ್ಚ ಪ್ಯಾಕೆಟ್ ಜೊತೆ. ಇಷ್ಟೊತ್ತು ನಾವು ಟಿಸ್ಟ್ ತಗೊಂಡಿದ್ದೀರಿ, ಇವಾಗ ನಾವು ಟಿಸ್ಟ್ ಕೊಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ದೀರಿ. ಬಟ್ ಅದು ಎಕ್ಸಿಕ್ಯೂಷನ್ ಮಾಡೋದೊಂದೇ ಬಾಕಿ. ಮಾಡೋಣ, ಎಲ್ಲ ಮಾಡೋಣ, ಹೆಂಗಾಗುತ್ತೋ ಎಲ್ಲ ನೋಡೋಣ. ನಾವು ಫ್ರೈಡೇ 14th ಅಷ್ಟಲ್ಲಿ ನಾನು ಬೆಂಗಳೂರಲ್ಲಿ ಇರಬೇಕು, ಮಧ್ಯಾಹ್ನದಷ್ಟಲ್ಲಿ. 13ನೇ ತಾರೀಕು. 14 ಸ್ಪೆಲ್ಲಿಂಗ್ ಹೇಳಿ. ಬೀಪ್ ಮಾಡೋಣ ವಿಡಿಯೋಲಿ, ಬೀಪ್ ಮಾಡೋಣ. ಎಡಿಟರ್ ಹತ್ರ ಮಾತಾಡ್ತೀನಿ, ಬೀಪ್ ಮಾಡಕ್ಕೆ ಹಂಗೆ ಫ್ಲೋ ಅಲ್ಲ ಹಂಗೆ ಅದು ಬೀಪ್ ಮಾಡೋಣ. ಸರಿ 14 ಹೊಡೋಣ ಗೈಸ್. ಇವಾಗ ನಾವು ರೆಸಾರ್ಟಲ್ಲಿ ಇದ್ದೀವಿ. ಆ ದಿನ ಅಂದರೆ ನಿನ್ನೆ ಎಲ್ಲ ಐಟಮ್ ತಗೊಂಡು ಬಂದು ಎಲ್ಲ ಸೀದಾ ರೂಮಲ್ಲಿ ಸ್ಟೋರ್ ಮಾಡಿಕ್ಕಿದ್ದೀವಿ. ಇವಾಗ ಆ ರೂಮಲ್ಲಿ ಒಂದು ಯಾರಿಲ್ಲ ಅನಿಸುತ್ತೆ. ಈ ವಿಷಯ ಬರೀ ನಮ್ಮ 3 ಜನಕ್ಕೆ ಗೊತ್ತಿರೋದು, ಇನ್ಯಾರಿಗೂ ಗೊತ್ತಿಲ್ಲ.
ಪ್ರತಿಯೊಬ್ಬರಿಗೂ ಸುಮ್ಮನೆ ಹೋಗಿ ಓರಿಯೋದಾಗ ಅಂದ್ರೆ ಪಕ್ಕ ಡೌಟ್ ಬರುತ್ತೆ. ಸೊ ಅದಕ್ಕೆ ಯಾರು ಒಂದು ಚಿಕ್ಕ ಟಾಸ್ಕ್ ಮಾಡೋಣ, ಈಸಿಯಾಗಿ ಮಾಡುವಂಥದ್ದು. ಮಾಡಿದ್ರೆ ಒಂದು ಓರಿಯೋ ಫ್ರೀ ಅಂತ ಹೇಳ್ಬಿಟ್ಟು ಒಂದು ಓರಿಯೋ ಕೊಟ್ಬಿಡೋಣ. ಬೇಡ, ಎಲ್ಲರೂ ಕುತ್ಕೊಂಡು ಮಾತಾಡಬೇಕಾದ್ರೆ ನಾನು ಎಲ್ಲರೂ ಕುತ್ಕೊಂಡು ಒಂದು ಮೀಟಿಂಗ್ ಥರ ಏನೋ ಮಾತಾಡಬೇಕಾದ್ರೆ ಓರಿಯೋ ಬಿಸ್ಕೆಟ್ ಫಸ್ಟ್ ಒಂದು ಹಂಗೆ ಮಾಡಿದ್ರೆ ಹೇಳೋದನ್ನ ಕೇಳಿಸ್ಕೊ. ಒಂದು ಪ್ಯಾಕೆಟ್ ಮಾತ್ರ ಕುಡ್ದು ಇಟ್ಕೊಳ್ಳೋಣ, ಅದರಲ್ಲಿ ಫಸ್ಟ್ 3 ಬಿಸ್ಕೆಟ್ ನಾವು ಇಟ್ಕೊಂಡಿರೋಣ. ಫಸ್ಟ್ 3 ಬಿಸ್ಕೆಟ್ ನಾವು ತಿನ್ನೋಣ ಇರೋದಿರುತ್ತಲ್ಲ, ಅದಕ್ಕೆ ಮಾತ್ರ ನಾಲ್ಕು ಇಟ್ಕೊಂಡು ಆ ಬಿಸ್ಕೆಟ್ ಮಾತ್ರ ಅವ್ರಿಗೆ ಕೊಡೋಣ ಒಂದೊಂದೊಂದೊಂದು. ಮಚ್ಚ ಇವಾಗ ಏನು ಗೊತ್ತಾ, ಒಬ್ಬ ಒಂದು ಬಿಸ್ಕೆಟ್ ತಿಂದ್ರು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಏನೋ ಅಷ್ಟು ಇಷ್ಟ ಐತೆ ಅಂದ್ಬಿಟ್ಟು. ನಾವು ಇಂಡಿವಿಜುವಲ್ ಆಗಿ ಡೀಲ್ ಮಾಡಬೇಕು ಅಂದರೆ ಚಿಕ್ಕದಾಗ ಏನಾದ್ರು ಟಾಸ್ಕ್ ಇಟ್ಬಿಟ್ಟು ತಗೊಂಡು ಎಲ್ರಿಗೂ ಒಂದು ಟಾಸ್ಕ್ ಕೊಡ್ತಾ ಇದ್ವಿ. ಅದೇ ಒಂದು ಫಾರ್ಮಲ್ ವೀಡಿಯೋ ಥರ ಮಾಡ್ಬಿಟ್ಟು ಬೇಕಾದ್ರೆ ಮೈಕೆಲ್ಲ ಹಿಡ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ವಿ. ಯಾರು ಹೇಳ್ತಾರೆ ಅವ್ರಿಗೆ ಇದಕ್ಕೆ ಆನ್ಸರ್ ಮಾಡಿದ್ರೆ ಓರಿಯೋ ಬಿಸ್ಕೆಟ್ ನಿಮಗೆ ಅಂತ ಹೇಳ್ಬಿಡೋಣ. ಓಕೆ ಒಂದು ಈಸಿ ಕ್ವಶನ್ 3 ಜ್ಞಾಪಕ ಇಟ್ಕೋ ಕೇಳ್ಬಿಡೋಣ. ಸುಮ್ಮನೆ HDFC ಫುಲ್ ಫಾರ್ಮ್ ಕೇಳು, ಮತ್ತೆ TT ಇಂಜೆಕ್ಷನ್ ಫುಲ್ ಫಾರ್ಮ್ ಕೇಳು. ಹೌದು ಮಚ್ಚ, TT ಫುಲ್ ಫಾರ್ಮ್ ಯಾರಿಗೂ ಗೊತ್ತಿಲ್ಲ ಮಚ್ಚ, ಯಾರಿಗೂ ಗೊತ್ತಿಲ್ಲ ಮಚ್ಚ. ಮುನ್ನಾರ್ ರಿಲೇಟೆಡ್ ಬಗ್ಗೆ. ಸೊ ಮುನ್ನಾರಲ್ಲಿ ಕೊಲ್ಕುಮಲೈ ಪೀಕ್ ಇದೆಯಾ ಇಲ್ಲ ಅಂತ ಕೇಳೋಣ. ಕೊಲ್ಕುಮಲೈ ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ತಪ್ಪಾಗಿದೆ, ಕ್ಷಮಿಸ್ಬಿಡಿ ಗೈಸ್. ಕೊನೆಗೂ ವೆಯ್ಟ್ ಇಸ್ ಓವರ್. ಮಗನ್ ಕಣ್ಣಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇರಬೇಕಲ್ಲ, ಹೊಸ ಲೆನ್ಸಸ್ ಇನ್ನೂ ಡಿಫ್ರೆಂಟ್ ಕಾಣಿಸ್ಬೇಕು ಅಂತ. ಸೊ ವೆಯ್ಟ್ ಇಸ್ ಓವರ್. ಇವಾಗ ನಾವು ಈ ಒಂದು ಓರಿಯೋ ಬಿಸ್ಕೆಟ್ಗೆ ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಶೇವಿಂಗ್ ಕ್ರೀಮ್ ಹಾಕಿ ರೆಡಿ ಆಗ್ತಾ ಇದ್ವಿ. ಕ್ರೀಮ್ ಹಾಕು, ಸಾರಿ ಕ್ರೀಮ್ ಹಾಕು ಬೈ, ಸಾರಿ ಹೆವಿ ಕಾಲ್ಸ್ ಬರ್ತೈತೆ. ನಾನು ಬಂದೆ ನೋಡಿ, ನಡ್ಕೊಂಡು ಬರ್ತಾ ಇದ್ದೀನಿ ಮೇಲಕ್ಕೆ. ಬ್ರೋ ನೀವು ಮನುಷ್ಯನೇ ಎಲ್ಲ ಅವರು ಒಂದು ವ್ಯಕ್ತಿ ಅರ್ಧ ಗಂಟೆ ವೇಟ್ ಮಾಡ್ತಾರ ಬ್ರೋ ರೂಮಿಂದ ಕುತ್ಕೊಡಕ್ ಬರಕ್ಕೆ. ಹಂಗಾರೆ ಅರ್ಥ ಮಾಡ್ಕೊಳ್ಳ ಏನು ಕೆಲಸ ಮಾಡ್ತಾ ಇರ್ಬೋದು ಅವನು ಅಂತ. ಯಾರು ಎಲ್ಲ ಮುಗೀತು ಬಿಡು, ಆಗೋಯ್ತು, ಎಲ್ಲ ರೆಡಿ ಆದ್ರು, ಬರ್ತಾ ಇದೀವಿ. ಮತ್ತೆ ಗೈಸ್ ಇದು ಶೇವಿಂಗ್ ಕ್ರೀಮ್ ಫಿಲ್ ಮಾಡಿದ್ದಾಯಿತು. ಇದ್ರ ಮೇಲೆ ಲೈಟಾಗಿ ಟಚ್ ಇರಲಿ ಅಂತ ಬಾರ್ಡ್ರಸಲ್ಲಿ ಗಮ್ ಹಾಕ್ತಾ ಇದೀವಿ. ಗಮ್ ಬೇಡ ಮಾಮ್, ಬೇಡವಾ ಮಚ್ಚ, ಸ್ವಲ್ಪ ಸ್ಟ್ರೆಂತ್ ಇರಲಿ ಅಂತ ಮಚ್ಚ. ಗಮ್ ಸರಿ. ಹಾಂ, ಲುಕ್ಸ್ ರಿಯಲ್, ಅಥೆಂಟಿಕ್, ಲುಕ್ಸ್ ಕನ್ಸ್ಯೂಮಿಂಗ್. ಅಷ್ಟೇ 3 ಪ್ಯಾಕ್ ಮಾಮ್ ಸಾಕು ಮಚ್ಚ. 3 ಮಚ್ಚ, ಅದಿರೋ ಅಷ್ಟು ಜನ ಮಚ್ಚ. ಮಚ್ಚ ಸಾಕಾಯ್ತು ಮಚ್ಚಲೆ, ಇಲ್ಲಿರೋ ಪರ್ಫೆಕ್ಟ್ ಬಿಸ್ಕೆಟ್ಗಳು ಸಾಕ ಮಚ್ಚ, ಎಷ್ಟು ಬೇಗ ಮಚ್ಚ. ನಾವು ಎಲ್ರಿಗೂ ಯಾವಾಗ ಒಂದ್ಸತಿ ಕೊಡ್ತೀವಿ, ಒಬ್ಬೊಬ್ರಿಗೆ ಒಂದ್ಸತಿ ಕೊಡ್ತೀವಿ ಮಚ್ಚ. ಬೇಡ ಸಾಕು, ನಾನು ಕೇಳಿಸ್ಕೊ ಸಾಕು. ಸರಿ, ಇವೆರಡು ಕರ್ಕೊಂಡು ಸಾಕು, ನಾನು ಎಲ್ಲ ಕೊಡ್ತೀನಿ ನಿಮಗೆ. ಟೈಮ್ ಆಯ್ತು ಮಚ್ಚ, ಗೊತ್ತಾಯ್ತು ಮಚ್ಚ. ಇದೊಂದು ಕೋತಿ ಬಂತು ನೋಡು, ಟೈಮ್ ಆಯ್ತಾ ಮಚ್ಚ? ಇಷ್ಟೊತ್ತು ಇರೋ ಟೈಮ್ ಇವಾಗ ಆಗ್ತೈತಾ ಮಚ್ಚ? ಮಚ್ಚ ಗೊತ್ತಾಯ್ತಪ್ಪ, ಗೊತ್ತಾಯ್ತು, ಟೈಮ್ ಆಗೋಯ್ತು, ಗೊತ್ತಾಯ್ತು. ಇಂಥ ಟೈಮೆಲ್ಲ ಟೈಮ್ ಆಗೋಯ್ತು ಅನ್ಸುತ್ತೆ ನಿಂಗೆ. ಅಲ್ಲಲ್ಲಿ ಅವ್ರು ಫೋನ್ ಹಾಕ್ತಾರೆ ಮಚ್ಚ, ಬೈಕ್ ಅಂತ ಹಾಕ್ತಾರೆ ಮನ್ಸಲ್ಲಿ. ಆಗ್ಲಿಂದ ಬೈಕ್ ಅಂತ ಇರಲಿಲ್ಲ, ಇವಾಗ ಈ ಪಾಯಿಂಟಿಂದ ಬೇಕು ಅಂತಾವ್ರ. ಇದು ಇಷ್ಟೊತ್ತು ಸೈಲೆಂಟ್ ಆಗಿದ್ದು, ಅವ್ನು ಆಗ್ಲಿಂದ 20 ಕಾಲ್ ಮಾಡಿದ್ದ. ಸರಿ ಬಿಡಪ್ಪ, ಹೋಗಿ ಎಲ್ಲದಕ್ಕೂ ತೋರಿಸ್ಬಿಟ್ಟು. ಆಯ್ತು ಅಷ್ಟೇ, ಏನು ಎಷ್ಟು ದೇಪ್ತಾ ಇದೆ ಅಷ್ಟೇ. ಇವೆಲ್ಲ ಒರಿಜಿನಲ್ಸ್ ಗೈಸ್. ದಿಸ್ ಇಸ್ ದ ಲಾಸ್ಟ್ ಓರಿಯೋ. ವಿತ್ ದಿಸ್ ವಿ ಆರ್ ಡನ್ ವಿತ್ ದ ಟಾಸ್ಕ್. ಇವಾಗ ಇವನ್ನೆಲ್ಲ ಅರೇಂಜ್ ಮಾಡಿ. ಇಲ್ಲ ಇಲ್ಲ ನಮ್ದು ಇಲ್ಲೇ ಇರಲಿ, ಎಲ್ವಿ ಫೋನ್ ಎತ್ಕೊಂಡಿದ್ದೀನಿ. ಓಕೆ, ಈ ಗಮ್ ಇಲ್ಲ ಅಂದರೆ ಯಾಕೆ ಪರ್ಫೆಕ್ಷನ್ ಕಾಣಿಸ್ತಾ ಇಲ್ಲ. ಗ್ಲಾಸ್ ಕೊಡೋ ಇಲ್ಲಿ ನೋಡಿ, ಎಲ್ಲ ಸ್ಲೈಡಾಗಿ ಬರ್ತಿದ್ದು ಗಮ್ ಇಲ್ಲ ಅಂದರೆ. ಇದಕ್ಕೆಲ್ಲ ಫೇಕಿಗೆ ತಂದಿದ್ರೆ ಆಮೇಲೆ ಘಮ ಅಂತ ಡಿಫ್ರೆಂಟಾಗಿ ಅನಿಸ್ತೈತಲ್ಲ. ಇವಾಗ ಇದನ್ನ ಪ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡೋಣ, ಆದರೆ ಡನ್ನು, ಇಲ್ಲಾಂದರೆ ಏನೋ ಒಂದು. A few moments later. ಇದು ಫುಲ್ ಹೊಂದ್ಕೊಂಡ್ಬಿಡುತ್ತೆ ಬರೋದು, ಆಮೇಲೆ ತೆಗಿಯೋಕ್ಕಾಗಲ್ಲ ಫೇಕಿಕ್ಕು. ಹಂಗೆ ಓಪನ್ ಮಾಡ್ಕೊಂಡು ಹೋಗೋಣ. ಬಿಸ್ಕೆಟ್ ತೊಗೊಂಡು ನಡಿ ನೀವು. ಪಾಸ್. ಬಂದಾಯ್ತು. ಓಕೆ, ರೆಡಿ ಬರೋ. ಡನ್. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗಾಯ್ಸ್. ಡೋರ್ನ ಲೇಟಾಗಿ ಓಪನ್ ಮಾಡೋದಕ್ಕೆ ನಾನು ಸಿಗರೇಟ್ ಸೇದಿದ್ದೀನಿ ಅಂತ ಲವಣ್ಯ ಕನ್ಫ್ಯೂಸ್ ಆಗಿಬಿಟ್ಟಿದ್ಲು. ರಾಶಿ ಮಾಡಾಯ್ತು. ಇಲ್ಲ
ನಿಜ ಇಲ್ಲ ಕಣೋ. ಉಫ್, ಉಫ್. ಏನೋ ಒಂದು ಪ್ಲಾನ್ ಆಗ್ತಾ ಇದ್ವಿ ಅದಕ್ಕೆ ಮಾಡಿದ್ದು. ನಿಜ ಇಲ್ಲ ಕಣೋ. ಸರಿ ಸರಿ ಅದು ಬುಕ್ ಎತ್ಕೊಳ್ರಿ. ನಿಮ್ದು ಟವಲ್ ಅದೇನಾ ನೋಡಿ. ಅಪ್ಪ ಏನ್ ಡೌಟ್ ಇವ್ರಿಗೆಲ್ಲ. ವಾಶ್ರೂಮ್ ಇಂದಾನೆ ಬಂದಿದ್ದು. ಬಿಸ್ಕೆಟ್ ಬೇಕಾಗಿತ್ತು ತಿನ್ನಕ್ಕೆ ಅಂತ ತಗೊಂಡೆ. ಮಚ್ಚ ಬೇಕಾ? ಕೈ ಫುಲ್ ಆಗಿದೆ. ಬಿಡ್ತಾರೆ ಗುರು ಇವರು. ಎಷ್ಟೊಂದು ಒಂದು ಡೌಟಿನ ಪರಿಸ್ಥಿತಿ. ಜಸ್ಟ್ ಹಿಂಗ್ ಹಿಡ್ಕೊಂಡಿದ್ದಕ್ಕೆ ಇದು ನೋಡ್ತಾರೆ ಗೊತ್ತಾಗ್ತೈತಿ ಏನೋ ಐತೆ ಬಿಸ್ಕೆಟ್ ಅಲ್ಲಿ. ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ಏನಿಲ್ಲ ಹಿಡ್ಕೊಳಕ್ ಬಂದಿಲ್ಲ ಆ ಕಡೆ. ಗಾಯ್ಸ್ ನಾನು ಹೇಳಿಲ್ಲ ಏನಾಗಲ್ಲ. ಅದು ಫ್ರೆಂಚ್ ಬಿರಿಯಾನಿ ಇಲ್ಲ ಅವ್ನು ಹೇಳ್ತಾನೆ ಗೊತ್ತಾ. ನಾನು ಹೇಳಿಲ್ಲ. ಬೇಡ ಬೇಡ ಅದನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಕ್ಲಿಪ್ ಅಲ್ಲಿ ಏನಂತೀರೋ. ಗೈಸ್ ಏನೋ ಮಾಡೋಣ ಅಂತ ಹೋದೆ, ಆಗೋಗೈತೆ. ವರ್ಸ್ಟ್ ಕಂಡೀಷನ್ಗೆ ಹೋಗ್ಬಿಟ್ಟೈತೆ. ಸೊ ದಿಸ್ ಪ್ರ್ಯಾಂಕ್ ಇಸ್ ಅ ಫ್ಲಾಪ್ ಗೈಸ್. ಆ ಕಡೆ ಒಂದಿಬ್ರು, ಈ ಕಡೆ ಒಬ್ಬರು ಎಲ್ಲ ರೆಡಿ ಇದ್ದಾರೆ. ಇದು ಕೊಟ್ಟರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಂಥದ್ದು ಅಂತ. ಈಗ ಫ್ಲಾಪ್ ಡಮರ್. ಸೊ ದಿಸ್ ಗೋಸ್ ಸ್ಟ್ರೈಟ್ ಟು ದ ಡಸ್ಟ್ಬಿನ್.